ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಭೂಮಿ ಕೋಪ ಮಾಡ್ಕೊಂಡಿರ್ತಾಳೆ. ಆಗ ಅಜಿತ್ ಅವರು ಸಮಾಧಾನ ಮಾಡಬೇಕು ಅಂತ ಭೂಮಿನ ಒಂದು ಕಡೆ ಕರ್ಕೊಂಡು ಐಸ್ ಕ್ರೀಮ್ ತಿನ್ನಿಸಿ ಅವಳನ್ನ ಸಮಾಧಾನ ಮಾಡಬೇಕು ಅಂತ ಕರ್ಕೊಂಡು ಬಂದಿರ್ತಾರೆ. ಆದರೆ ಇಲ್ಲೂ ಕೂಡ ಇಬ್ಬರೂ ಹಾಗೆ ಮಾತಿಗೆ ಮಾತು ಬೆಳೆಸಿ ಜಗಳ ಮಾಡ್ಕೊತಾ ಇರ್ತಾರೆ. ಅಲ್ಲ ಸಾಹೇಬ್ರೆ, ಏನಾಗಿದೆ ನಿಮಗೆ? ಅವರನ್ನ ಅತಿಥಿ ಅಂತ ವಂಶಿ ಅವರನ್ನ ಮನೆಗೆ ಕರ್ಕೊ ಬಂದಿರೋದೇ ನೀವು. ಆದ್ರೆ ಇವಾಗ ಅವ್ರ ವಿಷಯದಲ್ಲಿ ಯಾಕೆ ಇಷ್ಟೊಂದು ಕಿರಿಕಿರಿ ಮಾಡ್ಕೊತಾ ಇದ್ದೀರಾ ಸಾಹೇಬ್ರೆ? ಏನಾಗಿದೆ ನಿಮಗೆ? ನೀವು ಅಂದ್ಕೊಂಡಿರೋ ಹಾಗೆ ಏನೂ ಇಲ್ಲ ಸಾಹೇಬ್ರೆ, ಹೇಳಿ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಭೂಮಿ ಕೇಳ್ತಿರ್ಬೇಕಾದ್ರೆ ಅದೇ ಅದೇ ನನಗೂ ಕೂಡ ಗೊತ್ತಾಗ್ತಿಲ್ಲ, ನಾನು ಯಾಕೆ ವಂಶಿ ವಿಷಯದಲ್ಲಿ ಈ ಥರ ನಡ್ಕೊತಿದ್ದೀನಿ ಅಂತ. ಆದರೆ ಅದ್ರ ನೆಕ್ಸ್ಟ್ ಮಿನಿಟೇ ಅವನ ಬಗ್ಗೆ ರೀಸನ್ ಕೊಡೋಕ್ಕೆ ನನ್ನ ಮನಸ್ಸಲ್ಲಿ 100 ರೀಸನ್ ಇರುತ್ತೆ. ಆದರೆ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಅಜಿತ್ ಹೇಳ್ತಾ ಇರಬೇಕಾದ್ರೆ, ಅದೇ ಸಾಹೇಬ್ರೆ, ವಂಶಿಯವ್ರ ಬಗ್ಗೆ ನೀವು ಕೋಪ ಮಾಡ್ಕೊತೀರಲ್ವಾ, ಅದು ಯಾವ ಕಾರಣಕ್ಕಂತ ಹೇಳಿ ಅಂತ ಭೂಮಿ ಕೇಳ್ತಾ ಇರಬೇಕಾದ್ರೆ, ನೋಡು ಇವಾಗ ಅದ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಮನಸ್ಸೂ ಕೂಡ ಇಲ್ಲ. ಇವಾಗ ಸರಿಯಾಗಿರುವ ಸಂದರ್ಭನೂ ಅಲ್ಲ. ಕರೆಕ್ಟಾಗಿರುವ ಸಮಯ ಸಂದರ್ಭ ನೋಡಿಕೊಂಡು ಎಲ್ಲ ವಿಷಯನೂ ಕೂಡ ನಾನು ನಿನ್ನ ಹತ್ರ ಹೇಳ್ಬಿಡ್ತೀನಿ. ಆದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ವಿಷಯನ ಇನ್ನು ಮುಂದೆ ನಾನು ವಂಶಿ ವಿಷಯನ ಮಾತಾಡೋದೇ ಇಲ್ಲ. ಆಗಿರೋ ವಿಷಯಕ್ಕೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸಿ ಭೂಮಿ ಅಂತ ಭೂಮಿ ಮುಂದೆ ಅಜಿತ್ ಕೈ ಮುಗಿಕೊಂಡು ನಿಂತ್ಕೊಂಡಿರ್ಬೇಕಾದ್ರೆ, ಆಗ ಭೂಮಿ ಮಾತ್ರ ತುಂಬಾನೇ ಬೇಜಾರಾಗ್ಬಿಟ್ಟು, ಸಾಹೇಬ್ರೆ ಏನು ಮಾಡ್ತಿದ್ದೀರಾ ನೀವು? ಫಸ್ಟು ಕೈ ಕೆಳಗಡೆ ಇಳಿಸಿ ಅಂತ ಭೂಮಿ ಕೇಳ್ಬಿಡ್ತಾಳೆ. ನೋಡ್ ಭೂಮಿ, ನಾನು ಫಸ್ಟು ಕೈ ಕೆಳಗಡೆ ಇಳಿಸ್ಬೇಕು ಅಂತಂದ್ರೆ ನೀ ನನ್ನ ಕ್ಷಮಿಸಿದ್ಯಾ ಅಂತ ಹೇಳು, ಅವಾಗ ಮಾತ್ರ ನಾನು ಕೈನ ಕೆಳಗಡೆ ಇಳಿಸೋದು ಅಂತ ಅಜಿತ್ ಅವರು ಹೇಳ್ತಾ ಇರಬೇಕಾದ್ರೆ, ಇಲ್ಲ ಸಾಹೇಬ್ರೆ, ನಾನು ನಿಮ್ಮನ್ನ ಕ್ಷಮಿಸ್ಬೇಕು ಅಂತಂದ್ರೆ ನೀವು ಫಸ್ಟು ನನಗೆ ಒಂದು ಪ್ರಾಮಿಸ್ ಮಾಡಬೇಕು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ವಂಶಿ ಅವರು ಎದುರುಗಡೆನೆ ಅವ್ರ ಬಗ್ಗೆ ಏನನ್ನು ಮಾತಾಡಲ್ಲ ಅಂತ ನೀವು ನನಗೆ ಹೇಳದಿದ್ರೆ ಮಾತ್ರ ನಾನು ನಿನ್ನ ಕ್ಷಮಿಸ್ತೀನಿ ಅಜಿತ್ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾ ಇರಬೇಕಾದ್ರೆ, ಸರಿ ಆಯಿತು, ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ಅವ್ರ ಮುಂದೆನೆ ವಂಶಿ ಬಗ್ಗೆ ಏನನ್ನು ಮಾತಾಡಲ್ಲ, ಸರಿನಾ? ಇವಾಗಲಾದ್ರೂ ಕೂಡ ನನ್ನ ಕ್ಷಮಿಸ್ತೀಯಾ ಅಂತ ಅಜಿತ್ ಅವರು ಕೇಳ್ತಾ ಇರಬೇಕಾದ್ರೆ, ಸರಿ ಆಯಿತು ಸಾಹೇಬ್ರೆ, ಕ್ಷಮಿಸಿದ್ದೀನಿ, ಫಸ್ಟು ಕೈ ತೆಗಿರಿ ಅಂತ ಭೂಮಿ ಹೇಳಿದ ತಕ್ಷಣ ಆಗ ಅಜಿತ್ ತುಂಬಾ ಖುಷಿಯಾಗ್ಬಿಟ್ಟು ಕೈನ ಕೆಳಗಡೆ ಹಾಕ್ತಾರೆ. ಸರಿ, ಇವಾಗ ನಿನ್ನ ತಲೆ ಬಿಸಿಯಾಗಿದೆಯಲ್ವಾ, ನಿನ್ನನ್ನು ಹೇಗೆ ಕೂಲ್ ಮಾಡಬೇಕು ಅಂತ ನನಗೆ ಚೆನ್ನಾಗೇ ಗೊತ್ತು. ನಿನಗೋಸ್ಕರ ಅಂತ ತಣ್ಣಗಿರುವ ಐಸ್ ಕ್ರೀಮ್ ತೊಗೊಬರ್ತೀನಿ ಅಂತ ಹಾಗೆ ಐಸ್ ಕ್ರೀಮನ್ನು ತೊಗೊಬಂದುಬಿಡ್ತಾರೆ. ಅದನ್ನು ಭೂಮಿಗೂ ಕೂಡ ತಿನ್ನಿಸಿದ ತಕ್ಷಣ ಭೂಮಿ ತುಂಬಾ ಖುಷಿಯಾಗಿಬಿಡ್ತಾಳೆ. ಭೂಮಿನೂ ಕೂಡ ಅಜಿತ್ಗೆ ಐಸ್ ಕ್ರೀಮನ್ನು ತಿನ್ನಿಸ್ತಾ ಇರ್ತಾಳೆ. ಇಲ್ಲಿ ನಚ್ಚಿ ಅವರು ಅಜ್ಜಿ ಹೇಳಿರುವ ಮಾತಿನ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿರ್ತಾರೆ. ವಂಶಿ ಬಗ್ಗೆನೇ ಸರಿಯಾಗಿ ಬ್ಯಾಕ್ಗ್ರೌಂಡ್ ಎಲ್ಲ ವಿಚಾರಿಸು ಅಂತ ಹೇಳಿದ್ದಾರೆ, ಯಾರ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ ಅಂತ ಹಾಗೆ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ಸತ್ಯಣ್ಣ ಬಂದ್ಬಿಡ್ತಾರೆ. ಎಸ್, ಇವರೇನೆ ಕರೆಕ್ಟು ರೈಟ್ ಪರ್ಸನ್ ಅಂತ ಅನ್ಸುತ್ತೆ. ಹೇಗಿದ್ರು ಇವ್ರೂ ಕೂಡ ಅವ್ರ ಜೊತೆಗೇನೆ ಕ್ಲೋಸ್ ಆಗಿ ಮಾತಾಡ್ತಾರಲ್ವಾ, ಇವರಿಂದ ಏನಾದ್ರೂ ಇನ್ಫಾರ್ಮೇಶನ್ ಸಿಗುತ್ತಾ ನೋಡೋಣ ಅಂತ. ಅದು ಸತ್ಯಣ್ಣ ಬನ್ನಿ, ಇಲ್ಲಿ ನಾನು ನಿಮ್ಮ ಹತ್ರ ಏನೋ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಹೇಳ್ಬಿಡ್ತಾರೆ. ಹೇಳು ನಚ್ಚಿ, ಅದೇನು ವಿಷಯ ಅಂತ ಸತ್ಯಣ್ಣ ಬಂದು ಕೇಳ್ತಾ ಇರ್ಬೇಕಾದ್ರೆ, ಅದು ಏನಿಲ್ಲ, ವಂಶಿ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕೇಳ್ಬಿಡ್ತಾನೆ. ನಚ್ಚಿ ಈ ಮಾತನ್ನ ಕೇಳಿಸ್ಕೊಂಡು ಸತ್ಯಣ್ಣ ತುಂಬಾನೇ ಗಾಬರಿಬಿಟ್ಟು, ಯಾಕಪ್ಪ ಏನಾಯ್ತು ಗೆಳೆಯ, ನನ್ನ ಹತ್ರ ಯಾಕೆ ನಿನಗೆ ಇವಾಗ ಈ ಕ್ವಶನ್ ಕೇಳ್ತಾ ಇದೆಯಾ ಅಂತ ಸತ್ಯಣ್ಣ ಕೇಳ್ಬಿಡ್ತಾರೆ. ಇಲ್ಲ ಸತ್ಯಣ್ಣ, ಗಾಬರಿ ಆಗೋಕ್ಕೆ ಏನೂ ಹೋಗಬೇಡಿ, ಕಾಮನ್ ಆಗಿ ಕೇಳಿದೆ ನಾನು, ನಿಮಗೆ ಅವ್ರ ಬ್ಯಾಕ್ಗ್ರೌಂಡ್ ಬಗ್ಗೆ ಏನಾದ್ರೂ ಗೊತ್ತಾ ಅಂತ ನಚ್ಚಿ ಅವರು ಕೇಳ್ತಿರ್ಬೇಕಾದ್ರೆ, ಇಲ್ಲಪ್ಪ ಆ ಥರ ಎಲ್ಲ ಏನೂ ಇಲ್ಲ, ನೋಡಿದ್ರೇ ಗೊತ್ತಾಗುತ್ತೆ, ತುಂಬ ಹುಡುಗ ಮಾತ್ರ ತುಂಬ ಒಳ್ಳೆಯವನಂತ ಅನಿಸುತ್ತೆ ಅಂತ ನಚ್ಚಿಗೇನೆ ಸತ್ಯಣ್ಣ ಹೇಳ್ತಿರ್ಬೇಕಾದ್ರೆ, ಹೌದಲ್ವಾ, ಹಾಗಾಗಿ ನಮ್ಮನೆಲ್ಲೂ ಕೂಡ ಒಂದು ಡಿಸಿಷನ್ಗೆ ಬಂದಿದ್ದಾರೆ ಅಂತ ನಚ್ಚಿ ಹೇಳ್ಬಿಡ್ತಾರೆ. ಡಿಸಿಷನ್ ಏನಪ್ಪ ಅದು, ನನಗೇನೆ ಗೊತ್ತಿಲ್ಲದೆ ಇರೋದು ಅಂತ ಸತ್ಯಣ್ಣ ಕೇಳ್ಬಿಡ್ತಾರೆ. ಏನಿಲ್ಲ ಸತ್ಯಣ್ಣ, ವಂಶಿ ತುಂಬಾ ಒಳ್ಳೆಯವನು ಅಂತ ನಮ್ಮ ಮನೇಲಿ ಎಲ್ರಿಗೂ ಕೂಡ ಒಂದು ಒಳ್ಳೆ ಅಭಿಪ್ರಾಯ ಬಂದಿದೆ. ಸೊ ಹಾಗಾಗಿ ಅಂಜು ಮತ್ತು ವಂಶಿನ ಮದುವೆ ಮಾಡಿಸ್ಬೇಕು ಅಂತ ಮನೆಯವರೆಲ್ಲರೂ ಕೂಡ ಡಿಸೈಡ್ ಮಾಡಿದ್ದಾರೆ. ಹಾಗಾಗಿ ಅಜ್ಜಿ ವಂಶಿ ಬ್ಯಾಕ್ಗ್ರೌಂಡ್ ತಿಳ್ಕೊ ಅಂತ ನನಗೇನೆ ಒಂದು ಜವಾಬ್ದಾರಿನ ವಹಿಸಿದ್ದಾರೆ ಅಂತ ನಚ್ಚಿ ಹೇಳಿದ ತಕ್ಷಣ ಈ ಮಾತನ್ನ ಕೇಳಿಸ್ಕೊಂಡು ಸತ್ಯಣ್ಣ ಮಾತ್ರ ತುಂಬಾ ಶಾಕ್ ಆಗಿಬಿಡ್ತಾರೆ. ಅಯ್ಯೋ ಸತ್ಯಣ್ಣ, ನೀವು ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಈ ವಿಷಯನ ಕೇಳಿಸ್ಕೊಂಡು ಖುಷಿಯಾಗಿರ್ತೀರಾ ಅಂತ ನಾನು ಅಂದ್ಕೊಳ್ಳೋದಿದ್ರೆ ಗಾಬರಿ ಆಗ್ತಿದ್ದೀರಲ್ಲ, ಯಾಕೆ, ಏನಾಯ್ತು ಅಂತ ನಚ್ಚಿ ಕೇಳ್ತಿರ್ಬೇಕಾದ್ರೆ, ಇಲ್ಲಪ್ಪ ಗಾಬರಿನ ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ಅಂತ ಸತ್ಯಣ್ಣ ಹೇಳಿಬಿಟ್ಟು, ಇದೇನಪ್ಪ ಅಲ್ಲ, ನಾನು ಅಂದ್ಕೊಂಡಿರೋದೇ ಒಂದು, ಇಲ್ಲಿವಾಗ ಅಜಿತ್ ಭೂಮಿ ಒಂದು ಮಾಡೋಕ್ಕೆ ಇವನನ್ನು ಕರ್ಸದಿದ್ರೆ ಇಲ್ಲಿ ನೋಡಿದರೆ ಇವರೇ ಇವನನ್ನು ಮನೆ ಅಳಿಯನಾಗಿ ಮಾಡ್ಕೊಳ್ಳೋ ಪರಿಸ್ಥಿತಿನೇ ಬಂದುಬಿಡ್ತಲ್ಲಪ್ಪ. ಇದಕ್ಕೆ ವಂಶಿ ಈ ವಿಷಯ ಏನಾದ್ರೂ ವಂಶಿ ಕಿವಿಗೆ ಬಿದ್ದದಿದ್ರೆ ಅವನಿನ್ನ ಯಾವ ಥರ ರಿಯಾಕ್ಟ್ ಮಾಡ್ತಾನೋ ಏನೋ, ಅಯ್ಯೋ ಇದೊಂದು ಒಳ್ಳೆ ನನಗೆ ಪರಿಸ್ಥಿತಿನೇ ಆಗೋಯ್ತಲ್ಲಪ್ಪ, ಹೇಗಿದ್ದನ್ನ ನಾನು ವಂಶಿಗೆನೆ ಹೇಳಿ ಅಂತ ಸತ್ಯಣ್ಣ ಹಾಗೇನೆ ಮತ್ತೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಸತ್ಯಣ್ಣ, ಎಲ್ಲಿ ಕಳೆದ್ರೋದ್ರಿ ನೀವು? ಅವಾಗಿಂದ ನಾನು ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸತ್ಯಣ್ಣ, ನಿಮ್ಮ ಕಡೆಯಿಂದ ನನಗೊಂದು ಸಹಾಯ ಆಗಬೇಕು. ಏನಿಲ್ಲ ನೋಡಿ, ಹೇಗಾದ್ರೂ ಮಾಡಿ ಈ ವಂಶಿ ಬ್ಯಾಕ್ಗ್ರೌಂಡನ್ನು ತಿಳ್ಕೊಂಡು ನನಗೆ ಹೇಳಿ ಸ್ವಲ್ಪ ಸಹಾಯ ಮಾಡ್ತೀರಾ ಅಂತ ನಚ್ಚಿ ಕೇಳ್ತಿರ್ಬೇಕಾದ್ರೆ, ಅಷ್ಟೇ ತಾನೇ, ನೀನೇನೇನು ಯೋಚನೆ ಮಾಡಬೇಡ, ಕೆಲಸನ ಆಯಿತು ಅಂತ ತಿಳ್ಕೊ, ನಾನು ಎಲ್ಲ ಇನ್ಫಾರ್ಮೇಷನ್ನು ಕೂಡ ತಿಳ್ಕೊಂಡು ನಿನಗೆ ಹೇಳ್ತೀನಿ ಅಂತ ಸತ್ಯಣ್ಣ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು.